ಹೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ವಿಶ್ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ನಾನು ಇವತ್ತು ಹಾಲಿಡೇ ಇತ್ತು ಅಂತ ಸ್ವಲ್ಪ ಲೇಟ್ ಆಗಿ ಎದ್ದು 7:30ಕ್ಕೆ ಜಿಮ್ಗೆ ಹೋದೆ. ನಮ್ ಟ್ರೈನರ್ ಇವತ್ತು ಬ್ಯಾಕ್ ವರ್ಕೌಟ್ ಮಾಡಿ ಅಂತ ಹೇಳಿದ್ರು. ಸರಿ ಅಂತ ಬ್ಯಾಕ್ ವರ್ಕೌಟ್ ಹೇಳ್ಕೊಟ್ರು. 1 ಅವರ್ ಫುಲ್ ವರ್ಕೌಟ್ ಮಾಡಿ ಒಂದ್ 4-5 ಟೈಪ್ಸ್ ಬ್ಯಾಕ್ ವರ್ಕೌಟ್ ಮಾಡಿ ಟ್ರೈನರ್ ಗೆ ಬಾಯ್ ಅಂತ ಹೇಳಿ ವಾಪಸ್ ಹೊರಟೆ. ಹೋಗ್ಬೇಕಾದ್ರೆ ತುಂಬಾ ಹಸುವಾಗಿತ್ತು ಅಂತ ಒಂದ್ ಒಳ್ಳೆ ಹೋಟೆಲ್ ಹೋಗಿ ಒಂದ್ ಪ್ಲೇಟ್ ಪೂರಿ, ಒಂದ್ ತಟ್ಟೆ ಇಡ್ಲಿ, ಹಾಫ್ ರೈಸ್ ತಿಂದೆ. ತಿಂದು ಹೋಗ್ಬೇಕಾದ್ರೆ ಕಡ್ಡೆ ಸಿಕ್ತು, ತಗೋಣ ಅಂತ ಬೈಕ್ ನಿಲ್ಸಿ ಕೇಳ್ದೆ. ನೋಡಿದ್ರೆ 30 ರೂಪಾಯಿಗೆ 1/4 kg ಅಂದ್ರು. ಅವಾಗ ನಂಗೆ ನೆನಪಾಗಿದ್ದು ನಮ್ಮೂರು. ಯಾಕಂದ್ರೆ ಚಿಕ್ಕೋರಿದ್ದಾಗ ನಮ್ಮ ಊರಲ್ಲಿ ನಮ್ಮ ಹೊಲದಲ್ಲಿ ಬೆಳೆದ್ರು ನಮ್ಮ ಹೊಲದಲ್ಲಿ ತೆಗಿಬಾರ್ದು ಅಂತ ಬೇರೆಯವ್ರ ಹೊಲದಲ್ಲಿ ಚೀಲ ಚೀಲ ಕದ್ದು ತಂದು ತಿಂತಿದ್ವಿ. ನಮ್ ಕಡೆ ತುಂಬಾ ಸಿಗುತ್ತೆ, ಆದ್ರೆ ಇಲ್ಲಿ ದುಡ್ಡು ಕೊಟ್ಟು ತಿನ್ನೋ ಪರಿಸ್ಥಿತಿ ಬಂತು. ಇರ್ಲಿ ಅಂತ ತಗೊಂಡೆ. ಹಂಗೆ ಮುಂದೆ ಹೋಗ್ತಾ ಕಬ್ಬು ನೋಡ್ದೆ. ಕಬ್ಬಿನ ರೇಟ್ ಎಷ್ಟು ಅಂತ ಕೇಳಿದೆ. 150 ರೂಪಾಯಿ 2 ಅಂತ ಅಂದ್ರು. ನಮ್ಮೂರಲ್ಲಿ ಬೇಜಾನ್ ಸಿಗುತ್ತೆ ಅಂತ ಅನ್ಕೊಂಡು ಹಂಗೆ ಬೇಡ ಅಂತ ಸುಮ್ನೆ ಆಗಿ ಮನೆಗೆ ಹೋದೆ. ಇಲ್ಲಿ ನೋಡಿದ್ರೆ ಕಡ್ಡೆ ತಂದಿದ್ದು 1/4 kg, ತಿನ್ನೋರ್ 4 ಜನ ಆದ್ರು. ನಮ್ಮೂರ್ ಕಡೆ ಇರುವಷ್ಟು ಅಷ್ಟೇನ್ ಟೇಸ್ಟ್ ಇರ್ಲಿಲ್ಲ. ಸೊ ತಿಂದು ಹಾರಡೆ ಅಂತ ಮಲ್ಕೊಂಡು 3 ಗಂಟೆಗೆ ಎದ್ದು ಸ್ನಾನ ಮಾಡಿ ಊಟ ಮಾಡಿ ಒಂದೆರಡು ಜಾಬ್ ಅಪ್ಡೇಟ್ಸ್ ಕೊಟ್ಟು, ನಿಮ್ಗೂ ಜಾಬ್ ಅಪ್ಡೇಟ್ಸ್ ಬೇಕು ಅಂತಂದ್ರೆ ನನ್ನ ಪೇಜ್ ನ ಫಾಲೋ ಮಾಡಿ. ಜೀವನ ನೋವು ನಲಿವುಗಳ ಸರಿಸಮ ಸಂಗಮವಾಗಿದೆ. ನೋವೆಂಬ ಎಳ್ಳು ಕಡಿಮೆಯಾಗಿ ನಲಿವೆಂಬ ಬೆಲ್ಲ ಹೆಚ್ಚಾಗಲಿ, ದುಃಖವೆಲ್ಲ ಮಾಯವಾಗಿ ಸುಖ ಸಂತೋಷದ ಸಿಹಿವೆಲ್ಲ ನಿಮ್ಮದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಎಲ್ರಿಗೂ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ ಬಾಯ್ ಬಾಯ್.